ಕವಿ ಪಿಬಿ ದುತ್ತುರ್ಗಿಯವರ ತಾಯಿಯ ಕರಳು ಓದು ಬರಹ ವಿದ್ಯಾರ್ಥಿಗಳಿಂದ ಉಪನ್ಯಾಸ. ರಂಗಭೂಮಿ ಕ್ಷೇತ್ರದಲ್ಲಿ ಪಿಬಿ ದತ್ತುರ್ಗಿಯವರ ಕೊಡುಗೆ ಅಪಾರ ಎಂದು ವಿವಿ ಕುಲಪತಿ ಎಸ್ವಿ ಡಾಣಿ ಹೇಳಿದ್ದಾರೆ. ದತ್ತುರ್ಗಿರವರು ರಚಿಸಿದ ತಾಯಿಯ ಕರುಳು ಓದು ಬರಹ ಉಪನ್ಯಾಸ ಕಾರ್ಯಕ್ರಮ ಉತ್ತಮ ಆಯ್ಕೆ ಮತ್ತು ಅರ್ಥಪೂರ್ಣ. ಕವಿ ಪಿಬಿ ದುತ್ತುರ್ಗಿಯವರು ರಂಗಭೂಮಿ ಕ್ಷೇತ್ರದಲ್ಲಿ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಕೊಪ್ಪಳ ವಿಶ್ವವಿದ್ಯಾಲಯದ ಪ್ರಭಾರ ಪ್ರೊಫೆಸರ್ ಎಸ್ವಿ ಡಾಣಿ ಕುಲಪತಿರವರು ಹೇಳಿದ್ದಾರೆ. ಪಟ್ಟಣದಲ್ಲಿ ಶುಕ್ರವಾರ ಸ್ನಾತಕೋತ್ತರ ಕೇಂದ್ರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಾಗಲಕೋಟೆಯ ಬಿಪಿ ದುತ್ತುರ್ಗಿ ಟ್ರಸ್ಟ್ ಹಮ್ಮಿಕೊಂಡಿದ್ದ ಬಿಪಿ ದುತ್ತುರ್ಗಿಯವರ ತಾಯಿಯ ಕರುಳು ನಾಟಕ ವಿದ್ಯಾರ್ಥಿಗಳಿಂದ ಓದು ಬರಹ ಉಪನ್ಯಾಸ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ವೃತ್ತಿ ರಂಗಭೂಮಿ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡುವುದರೊಂದಿಗೆ ನಾಟಕ ರಂಗದಲ್ಲಿ ಬಿಬಿ ದುತ್ತುರ್ಗಿ ಹೊಸತನ ಅಲೆ ಹುಟ್ಟು ಹಾಕಿದ ಮಹಾನ್ ಕಲಾವಿದ ಆಗಿದ್ದರು. ನಾಟಕಕಾರ ಪಿಬಿ ದುತ್ತುರ್ಗಿ ಅವರು ತಮ್ಮ ಬದುಕಿನ ಜೀವನವನ್ನ ಬಡತನದಲ್ಲಿ ಹುಟ್ಟಿ ಬೆಳೆದರು. ನಾಡಿನ ಕನ್ನಡ ವೃತ್ತಿ ಕಲಾ ರಂಗಭೂಮಿಗೆ ಅರ್ಥಪೂರ್ಣ ಸಾಂಸ್ಕೃತಿಕ ಸಾಮಾಜಿಕ ಕೊಡುಗೆ ನೀಡಿದ್ದಾರೆ. ಸಾಕಷ್ಟು ಹೆಸರು ಕೂಡ ಮಾಡಿದ್ದಾರೆ. ಅವರು ರಚಿಸಿದ ಸಂಪತ್ತಿಗೆ ಸವಾಲ್ ಕೃತಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸುವ ಮೂಲಕ ಉತ್ತಮ ಕಲಾವಿದರಾಗಿ ಹೆಸರು ಗಳಿಸಿದ್ದಾರೆ ಮತ್ತು ಈ ಚಿತ್ರ ತಮಿಳು, ತೆಲುಗು, ಮಲಯಾಳಂ ಹೀಗೆ ಹಲವು ಭಾಷೆಯಲ್ಲಿಯೂ ಚಿತ್ರೀಕರಣಗೊಂಡು ಸಾಕಷ್ಟು ಜನಪ್ರಿಯತೆಯನ್ನ ಗಳಿಸುತ್ತದೆ ಎಂದರು. ಹಂಪಿಯ ಕನ್ನಡ ವಿಶ್ವವಿದ್ಯಾಲಯ ಕನ್ನಡ ಸಾಹಿತ್ಯ ಅಧ್ಯಯನದ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ವೆಂಕಟಗಿರಿ ದಳವಾಯಿ ಉಪನ್ಯಾಸ ನೀಡಿದರು. ಈ ವೇಳೆ ಸ್ನಾತಕೋತ್ತರ ಕೇಂದ್ರದ ಆಡಳಿತಾಧಿಕಾರಿ ಕೆಎಚ್ ಚಂದ್ರದ್, ಬಿಪಿ ದುತ್ತುರ್ಗಿ ಟ್ರಸ್ಟ್ ಅಧ್ಯಕ್ಷ ಎಸ್ಕೆ ಕೊನಸಾಗರ, ಟ್ರಸ್ಟ್ನ ಸಂಯೋಜಕ ಸಿದ್ದಪ್ಪ ತಿಮ್ಮಪ್ಪ ಮಾದ್ರ, ಡಾಕ್ಟರ್ ತಿಮ್ಮಾರೆಡ್ಡಿ, ಡಾಕ್ಟರ್ ನಾಗಪ್ಪ ಹೂವಿನಬಾವಿ, ಡಾಕ್ಟರ್ ರವೀಂದ್ರ ಬೆಟಗೇರಿ, ಡಾಕ್ಟರ್ ಪ್ರಹ್ಲಾದ, ಡಾಕ್ಟರ್ ಕಾಳಮ್ಮ ಸುನಂದ ಕಂದಕಲ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಿಆದಿ ಪ್ರಜಾಪವನ್ ನ್ಯೂಸ್ ಯಲಬುರ್ಗಾ. ಬ್ಯೂರೋ ವೀರಣ್ಣ ಪ್ರಶಸ್ತಿ ಕೂಡ ಪಿಬಿ ದುತ್ತುರ್ಗಿ ಅವರಿಗೆ ಲಭ್ಯ ಆಗಿದೆ. 2007 ನವೆಂಬರ್ 1ರಂದು ಅವರ ನಿಧನರಾದರು. ಆ ಪುಣ್ಯ ಪುರುಷನನ್ನ ಕುರಿತು ಅವರು ಬರೆದಿರ್ತಕ್ಕಂಥ ತಾಯಿ ಕರುಳು ನಾಟಕವನ್ನ ಕುರಿತು ಇವತ್ತು ವಿದ್ಯಾರ್ಥಿಗಳಿಂದ ಓದು ಬರಹ ಉಪನ್ಯಾಸ. ಯಾಕೆಂದ್ರೆ ಜ್ಞಾನದ ಯುಗದಲ್ಲಿದ್ದೀವಿ. ನಾವು ಇವತ್ತು ಏನ್ ಮಾಡ್ತಿದೀವಿ ಅಂದ್ರೆ ಎಲ್ಲ ಮೊಬೈಲ್, ಓದು ಮತ್ತು ಬರಹದಿಂದ ದೂರ ಆಗ್ತಿದೀವಿ. ಓದೋದಂದ್ರೆ ಇವತ್ತು ಇಲ್ಲ. ಹುಡುಗರು ನೋಡಿ ಏನಾದ್ರೂ ಕೇಳ್ರಿ, ಓದ್ತೀಯಪ್ಪ ಅಂತೀವಿ, ಆದ್ರೆ ಓದುವಂತದ್ದು ಇವತ್ತು ಕಡಿಮೆ ಆಗ್ತದೆ. ಎಲ್ಲಿ ಓದ್ತೀವಿ ಅಂದ್ರೆ ಮೊಬೈಲ್ಗೆ ಓದ್ತೀವಿ ಅಂತ ನಾವು. ಇವತ್ತು ಪುಸ್ತಕಗಳನ್ನ ಪ್ರೀತಿಸುವಂತವರ ಸಂಖ್ಯೆ ಕಡಿಮೆ ಆಗಿದೆ. ಹಾಗಾಗಿ ಓದು ಬರಹದೊಂದಿಗೆ ಈ ನಾಟಕ ಸಾಹಿತ್ಯ, ಕತೆ, ಕಾದಂಬರಿ, ಕಾವ್ಯ, ಯಾವ್ಯಾವ್ದು ಇವತ್ತು ಸಾಹಿತ್ಯದ ಪ್ರಕಾರಗಳದವ ಅವೆಲ್ಲವನ್ನ ನಾವು ಓದಿದಾಗ ರಸಸ್ವಾದ ಉಂಟಾಗುತ್ತೆ. ಇವತ್ತು ನಮ್ಗೆ ನೋಡ್ರಿ, ಒಂದು ಚಲನಚಿತ್ರ ನೋಡಿದ್ರೆ, ಒಂದು ನಾಟಕ ನೋಡಿದ್ರೆ ಎಷ್ಟು ಖುಷಿ ಆಗುತ್ತಲ್ಲ, ನಮ್ಮ ಬದುಕಿಗೆ, ನಮ್ಮ ಮನಸ್ಸಿಗೆ ಆಗುತ್ತೆ. ಅಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುವಂತ ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಲ್ಲಿ ಓದು ಬರಹದಲ್ಲಿ ಆಸಕ್ತಿಯನ್ನ ರೂಢಿಸಿಕೊಂಡು ಮತ್ತಷ್ಟು ಇದ್ರಂತೆ. ಯಾಕಂದ್ರೆ ಎಕ್ಸಾಂಪಲ್ ಕೊಡ್ತಾ ಇದ್ದು ಸನಾದಪ್ಪಣ್ಣ ನೋಡ್ರಿ, ಮಗ ಏನ್ ತಂದೆಯನ್ನು ಏನು ಅಂತ ಹೇಳ್ತಾನೆ, ಅದರೊಳಗಡೆ ಆಳು ಅಂತ ಹೇಳ್ತಾನೆ. ಅಂದ್ರೆ ಇದರ ಇಂಪ್ಯಾಕ್ಟ್ ಎಷ್ಟು ದೊಡ್ಡದಾದಂಥದ್ದು. ಇದು ಒಂದು ಟೈಮ್ ಒಳಗಡೆ ನಾಟಕಗಳನ್ನು ನೋಡಿ ಸಿನಿಮಾಗಳಾಗ್ತಾ ಇದ್ವು. ಅಂತ ವೈಭವದ ಕಾಲ ಅದು. ಆದ್ರೆ ಇವತ್ತಿನ ದಿನ ಏನಾಗಿದೆ, ರಂಗಭೂಮಿಯ ನಾಟಕಗಳು, ಪ್ರದರ್ಶನಗಳು, ಪ್ರಯೋಗಗಳೆಲ್ಲವೂ ಕೂಡ ಸಿನಿಮಾ ದಾಟಿಯಲ್ಲಿ ಬರ್ತಾ ಇದ್ದಾವೆ. ಆದ್ರೆ ಇವರೆಲ್ಲ ಒರಿಜಿನಲ್ ಥಿಂಕರ್ಸ್. ದೇವಿ ಪುರಾಣವನ್ನ, ದೇವಿ ಮಹಾತ್ಮೆ ಬರೀತಾರಲ್ಲ, ಇವರು ದೇವಿ ಮಹಾತ್ಮೆಯನ್ನು ಬರೆಯೋಕ್ಕಿಂತ ಮುಂಚೆ 3 ತಿಂಗಳು ಬನಶಂಕರಿಗೆ ಹೋಗ್ತಾರೆ. ದುತ್ತುರ್ಗಿ ಅವರು ಸುಮ್ಮನೆ ಬರೆಯಲ್ಲ. ನನಗೆ ಆ ದೇವಿ ಆಹ್ವಾನ ಆಗ್ಬೇಕು, ನಾನು ದಿನನಿತ್ಯ ಆ ದೇವಿಯನ್ನು ನೋಡಬೇಕು, ಅದರ ಮೂಲಕ ನಾನು ಒಂದು ನಾಟಕವನ್ನ ಮಾಡ್ತೀನಿ, ನಾಟಕವನ್ನ ರಚನೆ ಮಾಡ್ತೀನಿ ಅಂತ. ಅಂದ್ರೆ ಇವರು ಒಂದು ನಾಟಕವನ್ನ ರಚನೆ ಮಾಡೋ ಕಾಲಕ್ಕೆ ಒಂದು ರೀತಿ ತಪಸ್ವಿಗಳು. ಇವರು ಸುಮ್ಮನೆ ಗೀಚ್ಕಂತ ಕುಂತ